ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮನೆಯಲ್ಲಿರುವಂಥ ಮಹಾಲಕ್ಷ್ಮಿಯರು ಈ ಪ್ರಯೋಗವನ್ನು ಮಾಡಿ ಮನೆಯಲ್ಲಿ ಧನಧಾನ್ಯ ಸಮೃದ್ಧಿಯಾಗಲಿ ಅಂತ ಹೇಳ್ಬಿಟ್ಟು ಈ ಪ್ರಯೋಗವನ್ನು ಮಾಡಿ. ಸರಿನಾ? ಇದು ಒಂದೇ ಸಲ ಪ್ರಯೋಗ ಮಾಡುವಂಥದ್ದಿರುತ್ತೆ. ಯಾವುದಾದರೂ ಶುಕ್ರವಾರ, ಒಳ್ಳೆಯ ಶುಕ್ರವಾರವನ್ನು ಇತ್ಯಾದಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ನೀವು ಶುಕ್ಲ ಪಕ್ಷದ ಮೊದಲ ಶುಕ್ರವಾರ, ಎರಡನೇ ಶುಕ್ರವಾರ, ನನಗೂ ಚೆನ್ನಾಗಿದೆ ಸರ್ ನಕ್ಷತ್ರ ಇತ್ಯಾದಿಗಳು ಅಂದರೆ ಓಕೆ. ಇಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್ ಅಂದರೆ ಅಮಾವಾಸ್ಯೆ ಕಳೆದ ಮೇಲೆ ಬರುವಂಥ ಫಸ್ಟ್ ಶುಕ್ರವಾರ ದಿವಸ ರಾತ್ರಿ 8 ಗಂಟೆಯಿಂದ 9 ಗಂಟೆ ಅಂದರೆ ಈ 1 ಅವರ್ ಗ್ಯಾಪ್, ಆ ಸಮಯದಲ್ಲಿ ಈ ಪ್ರಯೋಗ ಮಾಡ್ಕೊಳ್ಳಿ. ಒಂದು ಗಾಜಿನ ಬಟ್ಟಲನ್ನು ತಗೊಳ್ಳಿ. ಈ ಐಸ್ ಕ್ರೀಮು, ಗುಲಾಬ್ ಜಾಮೂನ್ ಇತ್ಯಾದಿಗಳನ್ನ ತಿನ್ನೋದಕ್ಕೆ ಮನೆಯಲ್ಲಿ ಇಟ್ಟಿರ್ತೀರಲ್ಲ, ಅದೇ ಹೊಸದಾಗಿ ತರಬೇಕಾ ಸರ್? ಬೇಡ, ಅದನ್ನೇ ತಗೊಳ್ಳಿ. ಅದರಲ್ಲಿ ಉಪ್ಪು, ಸಕ್ಕರೆ, ಅಕ್ಕಿ ಸಮ ಪ್ರಮಾಣದಲ್ಲಿ ಹಾಕಬೇಕು ನೀವು. ಆಯಿತಾ ಸರ್? ಇದೊಂದು ಆ ಸ್ಪೂನ್ ಅಳತೆನಲ್ಲಿ ಹಾಕ್ತೀನಿ ಸರ್, ಇದೊಂದು 2 ಸ್ಪೂನ್, ಅದೊಂದು 2 ಸ್ಪೂನ್, ಅದೊಂದು 2 ಸ್ಪೂನ್, ನಿಮ್ಮ ಇಷ್ಟ. ಗೊತ್ತಾಯ್ತಾ? ಸಮ ಅಳತೆ ಅಂದರೆ ಈ ಥರ. ಸೊ ಈ 3 ವಸ್ತುಗಳನ್ನು ಅದರಲ್ಲಿ ಹಾಕಿ, ಒಂದು ಪಿನ್ ಅಂದರೆ ಸೇಫ್ಟಿ ಪಿನ್ ಇರುತ್ತಲ್ಲ ನಿಮ್ಮ ಹತ್ರ, ಆ ಪಿನ್ನ ಇದರ ಮಧ್ಯಭಾಗದಲ್ಲಿ ಈ ರೀತಿ ನಿಲ್ಲಿಸುವ ಆಕಾರದಲ್ಲಿ, ನಿಲ್ಲಿಸುವ ರೀತಿಯಲ್ಲಿ ಇದನ್ನ ಇಡಿ. ಅಂದರೆ ಅರ್ಧ ಪಿನ್ನು ಒಳಗಡೆ ಇರಬೇಕು, ಅರ್ಧ ಪಿನ್ನು ಹೊರಗಡೆ ಕಾಣಿಸ್ತಾ ಇರಬೇಕು. ಅದಾದ ಮೇಲೆ ಈ ಗಾಜಿನ ಬಟ್ಟಲನ್ನು ಕೈನಲ್ಲಿ ಇಟ್ಕೊಳ್ಳಿ. ಕೈನಲ್ಲಿ ಇಟ್ಕೊಂಡು ಪೂರ್ವಕ್ಕೆ ಮುಖ ಮಾಡಿಕೊಂಡು ನಿಂತ್ಕೊಂಡು ನಿಮ್ಮ ಇಷ್ಟ ದೇವರು, ಯಾರೇ ಇಷ್ಟ ದೇವರು ಇರಲಿ ನಿಮ್ಮನ್ನು, ಅದನ್ನು ಸ್ಮರಿಸ್ಕೊಂಡು ನಮ್ಮ ಈ ಮನೆಯಲ್ಲಿ, ನಾನು ಎಲ್ಲಿ ಜಾಗದಲ್ಲಿ ನಿಂತಿದ್ದೀನೋ ಈ ಮನೆಯಲ್ಲಿ ಧನಧಾನ್ಯ ಸಮೃದ್ಧಿ ಆಗಲಿ, ಈ ರೀತಿ ನನ್ನನ್ನು ಆಶೀರ್ವಾದ ಮಾಡಿ ಅಂತ ಬೇಡ್ಕೊಳ್ಳಿ. ಬೇಡಿ ಆದ ಮೇಲೆ ಇದನ್ನು, ಈ ಒಂದು ಬಟ್ಟಲನ್ನು ಪಿನ್ ಸಮೇತವಾಗಿ ಎಲ್ಲೋ ಹಾಗೆ ಎಲ್ಲಿ ಏನು ತೆಗಿಬೇಡಿ. ಈ ಬಟ್ಟಲನ್ನು ನಿಮ್ಮ ಮನೆಯ ಹಾಲ್ ಇದೆಯಲ್ಲ, ಹಾಲಲ್ಲಿ ನೈಋತ್ಯ ಮೂಲೆಯಲ್ಲಿ ಈ ಬಟ್ಟಲನ್ನು ಇಡಿ. ಕೆಳಗಡೆ ಇಡ್ತೀನಿ ಸರ್, ಮೇಲ್ಗಡೆ ಇಡ್ತೀನಿ ಸರ್, ಎಲ್ಲಿ ಬೇಕಾದ್ರೂ ಇಡಿ, ಒಟ್ಟಿನಲ್ಲಿ ಇಡಿ. ನಿಮ್ಮ ಕಣ್ಣಿಗೆ ಕಾಣಿಸೋ ಥರ ಇರಬೇಕು. ಅದು ಹೆಂಗಿಡ್ಬೇಕು ಸರ್ ಅಂದರೆ ನಿಮ್ಮ ಕಣ್ಣಿಗೆ ಕಾಣಿಸೋ ಥರ ಇರಬೇಕು. ಪ್ರತಿದಿನ ಬಂದ್ಬಿಟ್ಟು ನೀವು ಆ ಕಡೆ ಏನಾದ್ರು ಓಡಾಡ್ತಾ ಇದ್ದೀರಾ, ಗುಡಿಸ್ತಾ ಇದ್ದೀರಾ, ಆಗ್ತಾರೆ ಏನೋ ಹೋದಾಗ ಅದನ್ನು ನೋಡ್ಬಿಟ್ಟು ಧನಧಾನ್ಯ ಸಮೃದ್ಧಿ ಆಗಲಿ ಇಷ್ಟೇ ಹೇಳ್ಕೊಳ್ಳೋದು. ಅದನ್ನು ಮುಟ್ಟಬೇಡಿ. ಅದೃಷ್ಟಿಗೆ ಅದನ್ನು ಬಿಟ್ಬಿಡಿ. ಎಲ್ಲಿವರೆಗೂ ಬಿಡಬೇಕು ಸರ್ ಅಂದರೆ ಕೆಲವೊಂದ್ಸಲ ಏನಾಗುತ್ತೆ, ನಾವು ಇಟ್ಟಿರುವಂಥ ವಸ್ತುಗಳಲ್ಲಿ ಧೂಳು ಅತ್ಯಧಿಕವಾಗಿ ಸೇರುತ್ತೆ. ಆವಾಗ ಬೇಕಾದ್ರೆ ಇದನ್ನು ಚೇಂಜ್ ಮಾಡಿ. ಹಳೆದನ್ನು ಏನು ಮಾಡಬೇಕಂದ್ರೆ ಯಾವುದಾದ್ರು ಒಂದು ಮರದ ಬುಡದಲ್ಲಿ ಹಾಕ್ಬಿಡಿ. ಬಟ್ಲಲ್ಲ, ಅದ್ರ ಒಳಗಡೆ ಇರುವಂಥ ಸಾಮಗ್ರಿಗಳನ್ನು ಇನ್ಕ್ಲೂಡಿಂಗ್ ಪಿನ್ನನ್ನು ಸೇರಿಸಿ ವಿಸರ್ಜನೆ ಮಾಡಬೇಕು. ಮತ್ತೆ ಹೊಸದಾಗಿ ಶುಕ್ರವಾರ ದಿವಸ ರಾತ್ರಿ 8ರಿಂದ 9 ಗಂಟೆ ಇದೇ ಬಟ್ಲಲ್ಲಿ ಕ್ಲೀನ್ ಮಾಡಿ, ಇದೇ ಬಟ್ಲಲ್ಲಿ ಅದೇ ಸಮ ಪ್ರಮಾಣದಲ್ಲಿ ಅಕ್ಕಿ, ಸಕ್ಕರೆ ಮತ್ತು ಉಪ್ಪನ್ನು ಹಾಕಿ ಆ ಪಿನ್ನನ್ನು ಇಟ್ಟು ಇದೇ ಥರ ಬೇಡಿ, ಮತ್ತೆ ವಾಪಸ್ ಇಡ್ಬೋದು. ಧೂಳು ಸೇರುವವರೆಗೂ ಇದನ್ನು ಹಾಗೆ ಇಡ್ಬೋದು ಸರ್. 6 ತಿಂಗಳಾದರೂ ಹಂಗೆ ಚೆನ್ನಾಗಿದೆ ಇಟ್ಬಿಡಿ, ಅದೇನು ಪ್ರಾಬ್ಲಮ್ ಏನೂ ಆಗಲ್ಲ ನಿಮಗೆ. ಅಥವಾ ಅದೇನಾದ್ರು ಉಪ್ಪು ಏನಾದ್ರು ನೀರು ಇತ್ಯಾದಿಗಳನ್ನು ಬಿಡ್ತಾ ಇದೆ, ಸಕ್ಕರೆ ಏನಾದ್ರು ಕರಗೋಯ್ತು ಅಂದರೆ ಆ ಸಮಯದಲ್ಲಿ ಬೇಕಾದ್ರೆ ನೀವು ಇದನ್ನು ಬದಲಾವಣೆ ಮಾಡ್ಕೊಳ್ಳಿ. ಈ ಒಂದು ಪರಿಹಾರ ನಿಮ್ಮ ಮನೆಯಲ್ಲಿ ಧನಧಾನ್ಯ ಸಮೃದ್ಧಿಯನ್ನು ಮಾಡಿಕೊಡುತ್ತೆ. ಪ್ರತಿದಿನ ಮಾತ್ರ ಅದನ್ನು ನೋಡುವಾಗ ಧನಧಾನ್ಯ ಸಮೃದ್ಧಿಯನ್ನು ಮಾಡಿ ಅಂತ ಬೇಡ್ಕೊಳ್ಳಿ. ಇದನ್ನು ಮರಿಬೇಡಿ. ಈ ಪ್ರಯೋಗ ನಿಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ಖಂಡಿತ ತರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.